ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಕ್ಷಣದಲ್ಲಿ ನನ್ನ ಉಸಿರು ನಿಮ್ಮ ಉಸಿರು ನಿಮ್ಮ ಪಕ್ಕದಲ್ಲೇ ಇದೆ. ಬೆಳಗ್ಗೆ ಹೊತ್ತು ಹಾಗೆಲ್ಲ ಏನೇನು ಮಾತಾಡಬೇಡಿ. ಹೌದು ದುರ್ಗಾ, ಈ ನನ್ನ ಜೀವನ ಇನ್ಮೇಲೆ ನನ್ನ ಸೊತ್ತಲ್ಲ, ನನ್ನ ಮಗಳ ಸ್ವತ್ತು. ಬಾಸು, ನೀವಿಬ್ರು ಈ ಥರ ಮತ್ತೆ ಒಂದಾಗಿರೋದನ್ನ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಈ ಪ್ರಪಂಚದಲ್ಲಿರೋ ಸುಖ ಸಂತೋಷ ಎಲ್ಲ ನಿಮಗೆ ಸಿಗಬೇಕು. ನೀವಿಬ್ರು ಅದಕ್ಕೆ ಅರ್ಹರು. ಈ ಅಪ್ಪ ಮಗಳು ಬಾಂಧವ್ಯ ಯಾವಾಗಲೂ ಹೀಗೆ ಇರಲಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ಶರತ್, ಏನ್ ಮಗನೆ ಇಷ್ಟೊಂದು ಖುಷಿಯಾಗಿದೆಯಾ? ಯಾಕಪ್ಪ ಖುಷಿಯಾಗಿರ್ಬಾರ್ದಾ? ಯಾಕಪ್ಪ ಹೀಗೆ ಕೇಳ್ತಾ ಇದೀಯಾ? ಅಲ್ಲ, ನೀನು ಸಂತೋಷ ಪಟ್ರೆ ನಿನಗಿಂತ ಹೆಚ್ಚು ಖುಷಿ ಪಡೋನು ನಾನು. ಎಸ್ ಬ್ರೋ, ನೀನ್ ಖುಷಿಯಾಗಿರ್ಬಾರ್ದು ಅಂತ ಅಲ್ಲ, ಆದ್ರೆ ನೀನ್ ಯೂಶಲಿ ಎಷ್ಟೊಂದು ಖುಷಿಯಾಗಿರೋದಿಲ್ವಲ್ಲ, ಅದಕ್ಕೆ ರೀಸನ್ ಏನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅಷ್ಟೇ ಅಲ್ವಾ ಅಪ್ಪ? ಹಾ, ಅದಕ್ಕೆ ನಾನು ಕೇಳಿದ್ದು. ಅಪ್ಪ, ಇವತ್ತು ನೀನೇ ನಂಗೆ ತಿಂಡಿ ತಿನ್ನಿಸ್ಬೇಕು. ಓಕೆ ಕಂದ. ಹಿತಾ ಪುಟ್ಟಿ, ಏನಂದೆ ನೀನು? ಓ ಮೈ ಗಾಡ್, ನನ್ ಕಿವಿ ಸರಿಯಾಗಿದೆ ತಾನೆ? ನಾನ್ ಕೇಳಿಸ್ಕೊಳ್ತಿರೋದ್ ನಿಜಾನಾ? ಶನ್ವಿ, ಓವರಾಗಿ ಆಡ್ಬೇಡ. ನೋ ಬ್ರೋ, ಹಿತಾ ನಿನ್ ಕಾಲ್ ಮೇಲೆ ಕೂತಿದ್ದಾಳ, ತಿಂಡಿ ತಿನ್ಸು ಅಂತ ಕೇಳ್ತಿದ್ದಾಳ. ನಂಗೆ ನಿಜವಾಗ್ಲೂ ನಂಬಕ್ ಆಗ್ತಿಲ್ಲ. ಅದೇ ನನಗೂ ಆಶ್ಚರ್ಯ ಆಗ್ತಾ ಇದೆ. ಏನೇ ಇರ್ಲಿ, ಇಂಥ ದೃಶ್ಯ ನೋಡೋದಕ್ಕೆ ನನಗೆ 2 ಕಣ್ಣು ಸಾಲ್ತಾ ಇಲ್ಲ. ಅದಕ್ಕೆ ನಾನು ನೀನು ಇಷ್ಟು ಖುಷಿಯಾಗಿರೋದು. ಹಿತಾ ಪುಟ್ಟಿ ನಿನ್ನನ್ನು ಒಪ್ಕೊಂಡ? ಹೌದಪ್ಪ. ಅಲ್ಲ, ಇದೆಲ್ಲ ಹೇಗಾಯ್ತು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಸ್, ಇವ್ ನಾವು ಸರ್ಪ್ರೈಸ್. ನಿನ್ನೆವರೆಗೂ ಹಿತಾ ಶರತ್ನ ಹೇಟ್ ಮಾಡ್ತಿದ್ಲು. ವಾವ್, ವಾಟ್ ಎವರ್. ಇವ್ರನ್ನ ನೋಡಕ್ ಎಷ್ಟು ಖುಷಿ ಆಗ್ತಿದೆ. 1 ಸೆಕೆಂಡ್. ಓ, ಎಷ್ಟು ಕ್ಯೂಟ್ ಆಗಿದ್ದೀರಾ. ನಾನು ಇದನ್ನ ಈಗಲೇ ವಾಲ್ಪೇಪರ್ ಮಾಡ್ಕೋತೀನಿ. ಸೂಪರ್. ಅಲ್ಲ ಹಿತಾ, ನೀನ್ ಅಂಬಿಕಾನ ಮರ್ತು ಬಿಟ್ಟಿಯಾ? ದಮಯಂತಿ, ನಿನಗೆ ಎಷ್ಟು ಸಾರಿ ಹೇಳಿದ್ರು ಬುದ್ಧಿ ಬರಲ್ವಲ್ಲ. ಅಲ್ಲ, ನಿನ್ನ ಉದ್ದೇಶ ಏನು? ಅಪ್ಪ ಮಗಳು ಇಬ್ರು ಒಟ್ಟಿಗೆ ಕೂತಿದ್ದಾರೆ, ಅದನ್ನ ನೋಡಿ ಸಂತೋಷ ಪಡೋದು ಬಿಟ್ಟು ಮಧ್ಯ ಹುಳಿ ಹಿಂಡಕ್ಕೆ ಬರ್ತಾ ಇದೆಯಲ್ಲ. ಅದೊಂದೇ ತಾನೆ ಇವಳಿಗೆ ಚೆನ್ನಾಗಿ ಗೊತ್ತಿರೋದು. ಪ್ರಾಣಿ ಗಟ್ಟಿ ಗಟ್ಟಿ. ಅದು ಹಾಗಲ್ಲ ಅಣ್ಣ, ಅದು ಯಾವಾಗ್ಲೂ ಹಿತಾ ಅವ್ರಮ್ಮನ ತುಂಬಾ ಇಷ್ಟ ಪಡೋಳಲ್ವಾ, ಅದಕ್ಕೆ ಅದು ಬೇರೆ ವಿಷಯ. ಶಿ ಇಸ್ ಆಕ್ಸೆಪ್ಟೆಡ್ ಶರತ್ನ. ಹೌದು, ಅವಳಿಗೆ ಯಾವಾಗ್ಲೂ ಒಂದ್ಸಲ ಅಣ್ಣನ ಮೇಲೆ ಕೋಪ ಇತ್ತು ಅಂದ್ರೆ ಯಾವಾಗ್ಲೂ ಇದ್ಬಿಡತ್ತಾ? ನಾನು ಅಪ್ಪನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಅಮ್ಮನ್ನ ಅವರೇ ಸಾಯಿಸಿದ್ದು ಅಂದ್ಕೊಂಡಿದ್ದೆ. ಅಮ್ಮ ನನ್ನನ್ನು ಬಿಟ್ಟೋಗಕ್ಕೆ ಇವರೇ ಕಾರಣ ಅಂದ್ಕೊಂಡಿದ್ದೆ. ಅಮ್ಮ ಬೆಂಕಿಲ್ ಸಿಕ್ಕಾಕೊಂಡಿದ್ದಾಗ ಇವ್ರೇನು ಮಾಡಲಿಲ್ಲ ಅಂತ ನನಗೆ ಕೋಪ ಇತ್ತು. ಆದರೆ ನಿನ್ನೆ ನನಗೂ ಹಾಗೆ ಆಯಿತು. ಕಂದ, ಏನು ಹೇಳ್ತಾ ಇದೆಯಾ? ನಿನಗೂ ಹಾಗೆ ಆಯ್ತಾ? ಅಂದ್ರೆ ಏನಾಯ್ತು?
ಮೊನ್ನೆ ರಾತ್ರಿ ನಾನು ನಿಂತ್ಕೊಂಡಿದ್ದೆ. ಆದರೆ ನಂಗೆ ಮೂವ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಾನು ಓಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಆಮೇಲೆ ಅಪ್ಪಂಗೆ ಎಲ್ಲರೂ ಹೊಡಿತಿದ್ರು. ನಾನು ಅವ್ರ ಹತ್ರ ಹೋಗೋಕ್ಕೆ ಆಗಲಿಲ್ಲ. ಆಯ್ತಾ ಪುಟ್ಟ? ಅಂದರೆ ಅವತ್ತು ರಾತ್ರಿ ಏನೇನಾಯಿತು ಅಂತ ನಿನಗೆಲ್ಲ ನೆನಪಿದೆಯಾ? ಹೇಳು ಬಂಗಾರಿ, ಶರತ್ಗೆ ಯಾರ್ಯಾರು ಹೊಡೆದ್ರು ಅಂತ ನೀನು ನೋಡಿದ್ಯಾ? ಆಮೇಲೆ ಅವ್ರು ಎಲ್ಲಿಗೆ ಹೋದ್ರು? ನೀನು ಅಲ್ಲಿಗೆ ಹೇಗೆ ಹೋದಿ? ಅದು ಒಂದ್ ನಿಮಿಷ. ಯಾಕೆ ಪಾಪ ಎಲ್ರು ಮಗುನ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದೀರಾ? ಇನ್ವೆಸ್ಟಿಗೇಷನ್ ಮಾಡೋ ಥರ. ಈಗೇನು ನಮ್ಮ ಶರತ್ತು ಮತ್ತೆ ಹಿತ ಒಂದಾಗಿದ್ದಾರೆ. ನಮ್ಮ ಹಿತ ಪುಟ್ಟಿ ಶರತ್ನ ಅಪ್ಪ ಅಂತ ಆಕ್ಸೆಪ್ಟ್ ಮಾಡ್ಕೊಂಡ್ಲಲ್ಲ, ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ನಮ್ಗೆ? ಈ ಖುಷಿನ ಸಂಭ್ರಮಿಸೋದ್ ಬಿಟ್ಟು ಯಾಕೆ ಪಾಪ ಮಗುನ ಎಲ್ರು ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದೀರಾ? ಒಟ್ನಲ್ಲಿ ಇವರಿಬ್ರು ಪ್ರಾಣಕ್ಕೂ ಏನೂ ಅಪಾಯ ಆಗದೆ ಸೇಫ್ ಆಗಿ ಮನೆಗೆ ಬಂದ್ರಲ್ಲ, ನನಗಂತೂ ಅದೇ ಸಮಾಧಾನ. ದುರ್ಗಾ, ಇವತ್ತು ಮನೆಯಲ್ಲಿ ಸಿಹಿ ಅಡುಗೆ ಮಾಡಮ್ಮ. ಖಂಡಿತ ಮೇಡಮ್. ಹೌದೌದು, ಸಿಹಿ ಅಡುಗೆನೇ ಮಾಡಿಸ್ಬೇಕು. ಮ್ಯಾಮ್ ಯಾಕೆ ವಿಷಯನ ಡೈವರ್ಟ್ ಮಾಡಿದ್ರು? ಅಕಸ್ಮಾತ್ ಈ ಎಲ್ಲಾ ವಿಷಯದಲ್ಲೂ ಅವ್ರ ಕೈವಾಡ ಏನಾದ್ರೂ ಇರ್ಬೋದಾ? ಅಂಬಿಕನ್ ಕೊಲೆ ಮಾಡೋದ್ರಲ್ಲೂ ಇವ್ರು ಇನ್ವಾಲ್ವ್ ಆಗಿದ್ರ? ನಾನು ಅವ್ರು ಹೇಳ್ದಾಗ ಕೇಳೋ ಒಂದ್ ಟೂಲ್ ಮಾತ್ರ ಆಗಿದ್ನ. ಇವ್ರು ನನ್ ಗಂಡ. ಇಲ್ಲ, ಇವ್ರು ನನ್ನಪ್ಪ. ಇವ್ರು ನನ್ ಗಂಡ. ನನ್ನಪ್ಪ. ಇಲ್ಲ ಬೋಸು, ನಮ್ಮಿಬ್ರಿಗೆ ಮದ್ವೆ ಮಾಡ್ಸಿದಾರೆ ತಾನೆ, ಹಾಗಾದ್ರೆ ಅವ್ರು ನನ್ ಗಂಡನೇ. ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಇವ್ರು ನನ್ನಪ್ಪ ಅಷ್ಟೇ. ಇಲ್ಲ, ನನ್ ಗಂಡ. ಅಪ್ಪ, ನಾನೊಂದು ಹೊಸ ಡ್ರಾಯಿಂಗ್ ಮಾಡಿದ್ದೀನಿ. ನಾನು ಹಿಂಗೆ ತೋರಿಸ್ತೀನಿ ತಡಿ. ಥ್ಯಾಂಕ್ಸ್ ದುರ್ಗಾ. ಥ್ಯಾಂಕ್ಸಾ? ಯಾಕೆ ಬೋಸು? ಹಿತ ನನ್ನ ಒಪ್ಕೊಳ್ಳೋದ್ರಲ್ಲಿ ನಿನ್ನ ಪಾತ್ರ ತುಂಬಾನೇ ಇದೆ.